ನಿರಂತರ ಅನ್ನ ದಾಸೋಹ ಸಮಿತಿಯ ಸಹಾಯದೊಂದಿಗೆ ತಾಲೂಕಿನ ದರ್ಗಾ ಜೋಗಳಿಯಲ್ಲಿ ಆಯೋಜನೆ ಮಾಡಲಾಗಿದ್ದ 76ನೇ ಗಣರಾಜ್ಯೋತ್ಸವ ಹಾಗೂ ಸಮಿತಿಯ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಚಿಗುರು ಸಂಸ್ಥೆಯ ಸಹಾಯದೊಂದಿಗೆ ಬಹುಮಟ್ಟದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು 500ಕ್ಕೂ ಅಧಿಕ ಜನರಿಗೆ ಉಚಿತ ತಪಾಸಣೆ ಜೊತೆಗೆ ಉಚಿತ ಔಷಧಿಗಳನ್ನು ನೀಡುವ ವ್ಯವಸ್ಥೆಯನ್ನು ಸಹ ಸಂಘಟನೆ ವತಿಯಿಂದ ಮಾಡಲಾಯಿತು. ಈ ಸಂದರ್ಭದಲ್ಲಿ ಖ್ಯಾತ ವಕೀಲರಾದ ರವೀನ ಮಾವನಗುಡ್ಡೆ ಮಾತನಾಡಿ ಇಂದಿನ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಾಗೂ ಪೌರ ಕಾರ್ಮಿಕರನ್ನು ಹಾಗೂ ಆಶಾ ಕಾರ್ಯಕರ್ತೆಯನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಿರಾಶ್ರಿತ ಕಡುಬಡವರಿಗೂ ಸಹ ಆಹಾರ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ ಎಂದರು. ದರ್ಗಾ ಜೋಗಳಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ನಾಗರಾಜ್ ಮಾತನಾಡಿ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ವಿಶೇಷವಾಗಿ ಸಾರ್ವಜನಿಕರಿಗೆ ಬೃಹತ್ ಮಟ್ಟದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಹಾಗೂ ಹಸಿದವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ಆಚರಿಸುವುದು ತಂದಿದೆ. ಇಂತಹ ಉನ್ನತ ಮಟ್ಟದ ಕಾರ್ಯಕ್ರಮವನ್ನು ರೂಪಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುತ್ತಿರುವ ಮಲ್ಲೇಶ್ವರ ತಂಡಕ್ಕೆ ಶುಭವಾಗಲಿ ಎಂದು ತಮ್ಮ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಆಶಾ ಕಾರ್ಯಕರ್ತೆಯಾದ ರೇಣುಕಾ ಮತ್ತು ರತ್ನಮ್ಮ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ನಮ್ಮನ್ನು ಹೆಚ್ಚಿನ ಸೇವಿಸಲು ಪ್ರೋತ್ಸಾಹಿಸುತ್ತದೆ. ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿ ಹಾಗೂ ಅನ್ನದಾಸೋಹ ಸಮಿತಿ ವತಿಯಿಂದ ನಡೆಯುವ ಇಂತಹ ಉತ್ತಮ ಕಾರ್ಯಗಳು ನಿರಂತರವಾಗಿ ಸಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ಚಿಗುರು ಆಸ್ಪತ್ರೆಯ ಮಾಲೀಕರಾದ ನಾಗರಾಜ್, ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣಿ, ಕಾರ್ಮಿಕ ಘಟಕದ ಅಧ್ಯಕ್ಷ ಆನಂದ್ ಕುಮಾರ್, ಅನ್ನದಾಸೋಹಿ ಮಲ್ಲೇಶ್ ಸೇರಿದಂತೆ ಸ್ಥಳೀಯ ಹಲವು ಮುಖಂಡರು ಉಪಸ್ಥಿತರಿದ್ದರು. ಹರೀಶ್ ದೊಡ್ಡಬಳ್ಳಾಪುರ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಅನ್ನದಾಸೋಹ ಸಮಿತಿಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಮಲ್ಲೇಶ್ ಅವರು ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿದಂತಹ ರವಿ ಮಾವನಗುಡ್ಡೆ ಸರ್ ಅವರು ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿ ಹಾಗೂ ಅವರ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಂಸ್ಥಾಪನಾ ದಿನ ಈ ದಿನ ಸುದಿನದಲ್ಲಿ ಇಲ್ಲಿ ಅನ್ನದಾಸೋಹ ಹಾಗೂ ಈ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಯಿತು. ಎಲ್ಲರೂ ಇದರ ಉಪಯೋಗ ಪಡ್ಕೊಂಡು ಹೆಚ್ಚು ಜನಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಅರಿವು ಮೂಡಿಸಿ ಎಲ್ಲರಿಗೂ ಒಂದು ಈ 76ನೇ ಗಣರಾಜ್ಯೋತ್ಸವ ಸುದಿನದಂದು ಎಲ್ಲರಿಗೂ ಒಂದು ಪ್ರೋತ್ಸಾಹ, ಒಂದು ಸಹಾಯ, ಇನ್ನೊಬ್ಬರು ಈ ರೀತಿ ಮಾಡಬೇಕು ಅನ್ನೋ ಮನೋಭಾವ ಬೆಳೆಸೋವಂಥ ರೀತಿ ಎಲ್ಲರಿಗೂ ಅರಿವು ಮೂಡಿಸಲಾಯಿತು. ಕೂಡ ನಿಮಗೆ ಕೆಲವು ಡಾಕ್ಟರ್ಗಳಿಗೆ ಬಂದು ಡಾಕ್ಟರ್ ಕೃಷ್ಣ ಅಂತ ಹೇಳಿ ಅವ್ರು ನಾನು ಅಂದ್ಕೊಂಡಿದ್ದೆ ಡಾಕ್ಟ್ರೇಟ್ ಅಂತ ತಗೊಂಡಿದ್ದು ಅಂತ ಹೇಳಿ ಅವ್ರು ಹೇಳಿದ್ರು ಡಾಕ್ಟರ್ ಅಲ್ಲ, ನಾನು ಮೆಡಿಷನ್ ಡಾಕ್ಟರ್ ಅಲ್ಲ, ನನಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಹೇಳಿದ್ರು. ಅವ್ರೇನಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟ್ರೇಟ್ ತೊಗೊಂಡಿದ್ದಾರೆ. ನಮ್ಮ ಸುನಿಲ್ ಕುಮಾರ್ ಬಂದಿದ್ರು, ಡಾಕ್ಟ್ರೇಟ್ ಕೊಟ್ಟಿದ್ದಾರೆ, ಅವ್ರು ಯಾವುದೋ ಒಂದು ಪದವಿಗೋಸ್ಕರ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ. ಹಾಗೆ ಮಲ್ಲೇಶ್ ಅಣ್ಣಗೂ ಕೂಡ 1768 ದಿನಗಳು ಅಂತ ಹೇಳಿದ್ರೆ ತಮಾಷೆ ಮಾತಲ್ಲ. ಕರೋನಾ ಬಂದಾಗಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ಭಾಗದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇದೆ, ದೀನದಲಿತರ ಸಂಖ್ಯೆ ಜಾಸ್ತಿ ಇದೆ. ಅಂಥವರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿ ಪುಣ್ಯಾತ್ಮ ಒಂದು ಕಾಯಕಲ್ಪ ಮಾಡ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ಮಾಡೋ ಕೆಲಸ 4 ಜನಕ್ಕೆ ಗೊತ್ತಿದೆ ಅಂತ ನಮಗೆ ಅನ್ನಿಸ್ತು. ಅವ್ರು ನಮ್ಗೆ ಗುರುತಿಸಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ. ನಾವಿನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ನಮಗೂ ಸ್ವಲ್ಪ ಹುಮ್ಮಸ್ ಬಂದಿದೆ. ಹಾಗೂ ಶಶಿಕಲಾ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ಅವರು ಪ್ರತಿಯೊಂದು ಇಲ್ಲಿ ಕಾರ್ಯಕ್ರಮ ನಡೆದ್ರೂ ಅವರು ಇಲ್ಲಿ ಬಂದೇ ಇರ್ತಾರೆ. ಅವರಿಂದನೇ ಇಲ್ಲಿ ತುಂಬ ಸೇವೆ ನಡೆದಿದೆ, ಇನ್ನೂ ನಡೀತಾನೆ ಇರುತ್ತೆ, ಮುಂದೆನೂ ನಡೆಸ್ತಾ ಇರ್ತಾರೆ ಶಶಿಕಲಾ ಮೇಡಮ್ ಅವರು. ಈ ಮುಖಾಂತರ ನಾವು ಚಿರಋಣಿ ಕನ್ನಡಾಂಬೆ ಇಲ್ಲಿ 4 ವರ್ಷದಿಂದ ಕೊರೋನಾ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಅನ್ನದಾಸೋಹ ನಡೆಸ್ತಾ ಇದ್ದಾರೆ. ಮಲ್ಲೇಶ್ ಸರ್ ಅವರು ಒಂದು ದಿನವೂ ಮಿಸ್ ಮಾಡ್ತೀರ ಎಷ್ಟೋ ಜನರಿಗೆ ಬಡ ಬಗ್ಗರಿಗೆ ಎಲ್ಲರೂ ಅನ್ನದಾಸೋಹ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಮಲ್ಲೇಶ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ. ಅವತ್ತಿಂದ 4 ವರ್ಷದಿಂದ ಸತತವಾಗಿ ಈ ಥರ ಕಷ್ಟಪಟ್ಟು ನಡೆಸ್ತಾ ಇರೋದಕ್ಕೆ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಮತ್ತು ಇಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮ್ಮ ಆಶಾ ಕಾರ್ಯಕರ್ತೆಗಳೆಲ್ಲರೂ ನಮ್ಮ ಕೆಲಸ ಗುರುತಿಸಿ ನಾವು ಸನ್ಮಾನ ಮಾಡ್ತಿದ್ದಾರೆ. ಇಲ್ಲಿ 9ನೇ ವಾರ್ಷಿಕೋತ್ಸವದ ಚಿರಋಣಿ ಕನ್ನಡ ಹೋರಾಟ ಸಮಿತಿಯವರು 9ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮಗೆ ಸನ್ಮಾನ ಮಾಡಿದ್ದಾರೆ. ಅವ್ರಿಗೆಲ್ಲರೂ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ.